ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೀರೆಕಾಯಿ ದಾಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಆಂಧ್ರ ಸ್ಟೈಲ್ ಇದು ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದೇ ಥರ ಟ್ರೈ ತಿನ್ನಬೇಕು ಅನಿಸುತ್ತೆ. ಅಷ್ಟು ಒಂದು ಒಳ್ಳೆ ಟೇಸ್ಟಿಯಾಗಿರೋ ರೆಸಿಪಿ ಇದು. ಸೊ ನಾನು ಆಂಧ್ರಾಗೆ ಹೋದಾಗ ಮತ್ತು ಅದನ್ನು ಹೊರಗಡೆ ಊಟ ತೊಗೊಂಡಾಗ ಸೊ ಈ ರೆಸಿಪಿ ಮಾಡಿದ್ರು. ಸೊ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಯಾಕೆ ಬ್ಲಾಗ್ ಮಾಡಬಾರ್ದು, ವಿಡಿಯೋ ಮಾಡಿ ತೋರಿಸ್ಬಾರ್ದು ಅಂದ್ಬಿಟ್ಟು ಸೊ ಮಾಡಿದ್ದೀನಿ. ಸೊ ಜಾಸ್ತಿ ಹೀರೆಕಾಯಿ ಬಲ್ತಿರಬಾರ್ದು, ಎಳೆ ಹೀರೆಕಾಯಿ ತೊಗೊಂಡಿದ್ದೀನಿ. ಸೊ ಅವಾಗಷ್ಟೇ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು 1/4 kg ಅಷ್ಟು ಹೀರೆಕಾಯಿ ಎತ್ಕೊಂಡಿದ್ದೀನಿ. ಸೊ ಸಣ್ಣ ಸಣ್ಣ ಚಾಪ್ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ದಪ್ಪ ಆಗಿರಬಾರ್ದು. ಸೊ ಸಣ್ಣ ಸಣ್ಣ ಚಾಪ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗೆ. ಸೊ ಈ ಥರ ಟ್ರೈ ಮಾಡಿದ್ರೆ ಮುದ್ದೆಗೂ ಅನ್ನಕ್ಕೆ ಎಲ್ಲ ಸೂಪರ್ ಕಾಂಬಿನೇಷನ್. ಇದಕ್ಕೆ ಅಂತ ಏನಿಲ್ಲ, ಎಲ್ಲದಕ್ಕೂ ಒಳ್ಳೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಈ ಥರ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಸೊ ಬೇಳೆ ಸಾರು ಮತ್ತು ದಾಲು, ಉಪ್ಸಾರು ಎಲ್ಲ ಹೀರೆಕಾಯಲ್ಲಿ ಟ್ರೈ ಮಾಡಿರ್ತೀವಿ. ಸೊ ದಾಲ್ ಟ್ರೈ ಮಾಡಿರಲ್ಲ ಆಲ್ಮೋಸ್ಟು. ಸೊ ಈ ಥರ ಟ್ರೈ ಮಾಡಿದ್ರೆ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ 1/4 kg ಹೀರೆಕಾಯಿ ತೊಗೊಂಡಿದ್ದೀನಿ, ನಮ್ಗೆ ಎಷ್ಟು ಬೇಕಷ್ಟು. ಸೊ ಬೇಳೆ ಬೇಯಿಸಿಕೊಂಡಿದ್ದೀನಿ. ಹೀರೆಕಾಯಿ ಬೇಳೆ ಎಲ್ಲ ಬೇಯೋ ಜೊತೆಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಹುಣಸೆಹಣ್ಣು ತೊಗೊತಾ ಇದ್ದೀನಿ ಹುಳಿಗೋಸ್ಕರ. ಸೊ ಹೀರೆಕಾಯಿ ತೊಗೊಂಡಿದ್ದೀನಿ. ಆಲ್ರೆಡಿ ಬೇಳೆ ಬೇಯಿಸಿರೋದ್ರಿಂದ ಬೇಳೆ ಏನು ವೀಡಿಯೋ ಮಾಡೋಕ್ಕಿಲ್ಲ. ಸೊ ಬಾಣಲಿಗೆ ಕಾಯಕ್ಕೆ ಇಡ್ತಾಯಿದ್ದೀನಿ. ಬಾಣಲಿಗೆ ಈಗ ಬೇಯಿಸಿರೋ ಬೇಳೆ ಎತ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರಿಗೆ ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಇವಾಗೇನು ಹೀರೆಕಾಯಿ ಹೆಚ್ಚು ಮಾಡ್ಕೊಂಡಿದ್ವೋ ಸಣ್ಣ ಸಣ್ಣದಾಗೆ, ಸೊ ಆ ಹೀರೆಕಾಯಿ ಹಾಕೋಣ. ಹೀರೆಕಾಯಿ ಹಾಕ್ಬಿಟ್ಟು ನೆಕ್ಸ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಹಾಕೋಣ. ಬೇಳೆ ಕುದಿಯೋಕೆ ಇಕ್ಕಿದ್ದೀನಿ. ಸೊ ಒಂದೆರಡು ಕುದಿದ್ಮೇಲೆ ಹೀರೆಕಾಯಿ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಸಣ್ಣದಾಗೆ. ಸೊ ಎಳೆ ಹೀರೆಕಾಯಿ ಎತ್ಕೊಂಡ್ರೆ ಏನಕ್ಕೆ ಅಂತಂದರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಎಳೆ ಹೀರೆಕಾಯಿ ತೊಗೊಂಡಿದ್ದೀನಿ. ಸೊ ಈಗ ಮತ್ತು ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕೋಣ. ಸೊ ಜಾಮೂನ್ ಟೊಮೊಟೊ ಎತ್ಕೊಂಡಿದ್ದೀನಿ. ಹುಳಿ ಟೊಮೊಟೊನಾರ ಜಾಮೂನ್ ಟೊಮೊಟೊನಾರ ಎತ್ಕೊಬೋದು. ಸೊ ನಾನು ಹುಳಿ ಟೊಮೊಟೊ ತೊಗೊತಿಲ್ಲ, ಜಾಮೂನ್ ತೊಗೊಂಡಿದ್ದೀನಿ. ಸೊ ಜಾಮೂನ್ ಟೊಮೊಟೊ ಹಾಕಿ ಎಲ್ಲ ನೀಟಾಗಿ ತಿರ್ಕೊಳ್ಳೋಣ. ಸೊ ಅದೆಲ್ಲ ನೀಟಾಗಿ ಒಂದು ಒಳ್ಳೆ ಕುದಿ ಬಂದ ಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಸೊ ಇವಾಗೇನೆ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಸೇರಿಸಿದ್ದು ಏನು ಜೊತೆಗೆ ಸೇರಿಸಿದ್ವಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಖಾರನೂ ಇದರಲ್ಲೇ ಹಾಕ್ತಾಯಿದ್ದೀನಿ. ಜಾಸ್ತಿ ಖಾರ ಬೇಡ. ಸೊ ಕಮ್ಮಿ ಖಾರ ಎಷ್ಟು ಖಾರ ಬೇಕಷ್ಟು. ಮಕ್ಕಳು ಎಲ್ಲ ತಿನ್ನೋದ್ರಿಂದ ಜಾಸ್ತಿ ಖಾರ ಆದರೆ ವೇಸ್ಟ್ ಆಗುತ್ತೆ, ಸುಮ್ಮನೆ ಮಕ್ಕಳು ತಿನ್ನಲ್ಲ ಆಮೇಲೆ. ಸೊ ಅದಕ್ಕೆ ಮಕ್ಕಳು ತಿನ್ನೋಗೇನೆ ನೋಡ್ಕೊಂಡು ಮಾಡ್ಕೋಬೇಕಲ್ವಾ. ಸೊ ಒಬ್ಬರು ದೊಡ್ಡವ್ರು ತಿಂತಾರೆ, ಚಿಕ್ಕವ್ರು ಖಾರ ತಿನ್ನಲ್ಲ ಅನ್ನೋದಕ್ಕೋಸ್ಕರ ಸೊ ನಾವು ನಮಗೆ ಎಷ್ಟು ಖಾರ ಬೇಕೋ ಅಳತೆಯಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಸೊ ಕುದಿಯೋಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸೊ ನೀಟಾಗಿ ಹೀರೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಒಂದಕ್ಕೊಂದು ಬೆರೆತ್ಕೋಬೇಕು. ಸೊ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಒಂದೊಳ್ಳೆ ಕುದಿ ಬಂದಿದ್ದಾದಮೇಲೆ ಹೀರೆಕಾಯಿ ಎಲ್ಲ ಬೆಂದಿದ್ದಾದಮೇಲೆ ಮಸ್ತ್ಕೊಳ್ಳೋಣ. ಸೊ ನೋಡ್ಬೋದು ಎಲ್ಲ ನೀಟಾಗಿ ಹೀರೆಕಾಯಿ ಅಂತೂ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಸೊ ಏನಕ್ಕೆ ಜಾಸ್ತಿ ಎಳೆದೇ ತೊಗೋಬೇಕು ಅಂದರೆ, ಸೊ ಬೇಯಿದಾಗ ಒಂದು 5ರಿಂದ 10 ನಿಮಿಷ ಬೇಯಿಸಿದಾಗ ಇಷ್ಟೇ ಪರ್ಫೆಕ್ಟಾಗಿ ಎಲ್ಲ ಬೆಂದೋಗಿರುತ್ತೆ. ಸೊ ಅದಕ್ಕೋಸ್ಕರ ಎಳೆ ಹೀರೆಕಾಯಿ ಬೇಕು ಅಂತ ಹೇಳಿದೆ. ಸೊ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಸೇರಿಸೋಣ. ಈಗ ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಹಾಕಿ ಕುದಿಯೋಕೆ ಇಡೋಣ. ಸೊ ಕುದ್ದಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಬನ್ನಿ. ಸೊ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಮೆಣಸು ಎತ್ಕೊಂಡಿದ್ದೀನಿ. ಸೊ ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸೊ ಇವೆಲ್ಲ ನೀಟಾಗಿ ಬಾಡಿಸ್ಕೊಳ್ಳೋಣ. ಸೊ ಇವಾಗ LG ಹಿಂಗೆ ಹಾಕ್ತಾಯಿದ್ದೀನಿ. ಸೊ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಸೊ ನಾನು LG ಹಿಂಗೆ ಕಂಪಲ್ಸರಿ ಅಡುಗೆಗೆ ಯೂಸ್ ಮಾಡಿದ್ರಿಂದ ಸೊ ಇದಕ್ಕೂ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಎಲ್ಲ ಬೆರ್ತಿದ್ದಾದ್ಮೇಲೆ ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು ಎಲ್ಲ ಸ್ವಲ್ಪ. ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ. ಏನಕ್ಕೆ ಆಲ್ರೆಡಿ ಬೆಳ್ಳುಳ್ಳಿ ಹಾಕಿರೋದಂದರೆ ಸೊ ಅಲ್ಲಿ ಬೇಯೋಕೆ ಹಾಕಿರೋದ್ರಿಂದ ಸೊ ಇಲ್ಲೂ ಸ್ವಲ್ಪ ಲೈಟಾಗಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸೊ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಸೊ ಈ ಥರ ದಾಲ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಒಗ್ಗರಣೆ ಮೊದಲೇ ಕೊಡೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ. ಸೊ ಮೇಲ್ಗಡೆ ಅಲ್ಲೇ ಸಾಂಬಾರು ಕುದಿರೋದ್ರಿಂದ ಸೊ ಈ ಥರ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟು ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ಈ ಥರ ಕೊಡ್ತಾಯಿದ್ದೀನಿ. ಸೊ ಮಣ್ಕಟ್ಟು ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಖಾರಕ್ಕೋಸ್ಕರ. ಸೊ ಎಲ್ಲ ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ಖಾರದ ಪುಡಿ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸೊ ಸ್ವಲ್ಪ 1-2 ಬ್ಯಾಡಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ನೋಡ್ಕೊಂಡು ಹಾಕೋಬೇಕು. ಸೊ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಳೋಣ. ಸೊ ಬಾಡಿಸ್ಕೊಂಡು ರೆಡಿ ಆದಮೇಲೆ ಸಾಂಬಾರಿಗೆ ಎತ್ತಿ ಬಗ್ಗಿಸೋಣ.
ಸೊ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೊ ಅಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು ಅದನ್ನು ಎಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸಿದಾದ್ಮೇಲೆ ಇವಾಗ ಹುಣಸೆ ಹುಳಿ ಬಿಡ್ತಾಯಿದ್ದೀನಿ. ಹುಣಸೆ ಹುಳಿ ಬಿಟ್ಟಿದ್ದಾದಮೇಲೆ ನಾವೇನು ಒಗ್ಗರಣೆ ಹಾಕಿದ್ದೋ ಒಗ್ಗರಣೆ ಬಗ್ಗಿಸ್ಕೊಂಡಿದ್ದೀನಿ. ಸೊ ಎಲ್ಲ ಬಗ್ಗಿಸ್ಕೊಂಡಿದ್ದಾದಮೇಲೆ ಸೊ ಆಲ್ರೆಡಿ ಕುದೀತಾ ಇದೆ ನೋಡ್ಬೋದು ಎಲ್ಲ. ಸೊ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಎಲ್ಲ ಆಲ್ರೆಡಿ ಬೆಂದೋಗಿರೋದ್ರಿಂದ. ಸೊ ಮತ್ತೆ ಅದು ಕುದಿಸಿ ಅದು ಸತ್ವ ಎಲ್ಲ ಹಾಳಾಗೋದು ಬೇಡ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಆಗಿದೆ ದಾಲ್ ಅಂತ. ಸೊ ಈ ಪರಿಮಳ ಮನೆ ತುಂಬ ಘಮ 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 ಅಂತ ಹರಡ್ತಾ ಇದೆ. ಹೀರೆಕಾಯಿ ದಾಲು ಲೇಟ್ ಮಾಡೋದು ಬೇಡ, ಚೆನ್ನಾಗಿ ಟೇಸ್ಟ್ ಮಾಡೋಣ. ಒಂದೊಳ್ಳೆ ಮುದ್ದೆ ಮಾಡಿ ಅದ್ರ ಜೊತೆಗೆ ಟೇಸ್ಟ್ ಮಾಡೋಣ. ಸೊ ಈಗ ಸ್ವಲ್ಪ ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಸೊ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ಯಾವ್ದಾರ ಹೊಸ ಬ್ಲಾಗ್ ಬೇಕು, ಹೊಸ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪ್ರತಿಯೊಂದು ವೀಡಿಯೋನೂ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಬ್ಲಾಗಾಗಿ ವೀಕ್ಷಿಸ್ತಾಯಿರಿ. ಓಕೆ ಬಾಯ್ ಫ್ರೆಂಡ್ಸ್, ಮುಂದಿನ ಬ್ಲಾಗಲ್ಲಿ ಸಿಗೋಣ. ಸೊ ಒಳ್ಳೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೋಸ್ಕರ ಬೆಲ್ಲ ಹಾಕ್ಬೋದು, ಬೆಲ್ಲ ಹಾಕ್ತಾಯಿಲ್ಲ, ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಸೊ ಆ್ಯಡ್ಗೋಸ್ಕರ ಜಾಸ್ತಿ ಸಿಹಿ ಆದರೆ ಚೆನ್ನಾಗಿರಲ್ಲ. ಸೊ ನೋಡ್ಕೊಂಡು ಹಾಕೋಬೇಕು, ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ಬೋದು ಒಂದು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಹೀರೆಕಾಯಿ ದಾಲ್ ರೆಡಿ ಆಯಿತು ಅಂತ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ಮುಂದಿನ ಬ್ಲಾಗಲ್ಲಿ ಸಿಗೋಣ. ನೋಡ್ಬೋದು ಎಷ್ಟು ಸೂಪರ್ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ.